ಸೇಡು ಪ್ರತಿಕಾರದಲ್ಲಿ ಕುದಿತಾ ಇದೆ ಇರಾನ್. ಇಸ್ರೇಲ್ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಇರಾನ್ ಸೇನೆ ನೆಗೆ ಅಂತ ಇರುವಂಥದ್ದು ಲಾರಿಂಚಾನಿ ಸುಲೈಮಾನಿ ಹತ್ಯೆಗೆ ಕೆರಳಿದೆ ಇರಾನ್. ಇದೀಗ ಟೆಲ್ ಅವೀವ್ನ ರೈಲ್ವೆ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಕ್ಷಿಪಣಿ ದಾಳಿಗೆ ಇಬ್ಬರು ಬಲಿಯಾಗಿದ್ದಾರೆ. ಲಾರಿಂಚಾನಿ ಸುಲೈಮಾನಿ ಹತ್ಯೆಗೆ ಕೆರಳಿ ಕೆಂಡವಾಗಿದೆ ಇರಾನ್. ಟೆಲ್ ಅವೀವ್ನ ರೈಲ್ವೆ ಸ್ಟೇಷನ್ ಮೇಲೆ ಅಟ್ಯಾಕ್ ಕೂಡ ಮಾಡಲಾಗಿರುವಂಥದ್ದು. ಕ್ಷಿಪಣಿ ದಾಳಿಗೆ ಇಬ್ಬರು ನಾಗರಿಕರು ದುರ್ಮರಣವನ್ನ ಹೊಂದಿದ್ದಾರೆ. ಜೆರುಸಲೇಂ ರಾಮತ್ ಗ್ಯಾನ್ ಕೂಡ ಟಾರ್ಗೆಟ್ ಮಾಡಲಾಗಿದೆ. ಕತಾರ್ ಕುವೈತ್ ಮೇಲೆ 10ಕ್ಕೂ ಹೆಚ್ಚು ಕ್ಷಿಪಣಿಗಳ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕದ ವಾಯುನೆಲೆಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ಬಾಗ್ದಾದ್ನಲ್ಲಿರುವಂತಹ ಯುಎಸ್ ರಾಯಭಾರ ಕಚೇರಿ ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನು ನಡೆಸ್ತಾ ಇರುವಂತಹ ಇರಾನ್ ಸೇನೆ ಮಧ್ಯ ಇಸ್ರೇಲ್ನಲ್ಲಿ ಅಪಾರ ಪ್ರಮಾಣದ ಆಸ್ತಿ ಕೂಡ ನಷ್ಟವಾಗಿರುವಂಥದ್ದು. ಪ್ರಮುಖ ನಾಯಕರ ಹತ್ಯೆ ಬಳಿಕ ಮತ್ತಷ್ಟು ರಕ್ತ ದೋಕುಳಿಗೆ ಎದ್ದಿದೆ. ಸೇಡು ಪ್ರತಿಕಾರದಲ್ಲಿ ಕುದಿತಾ ಇದೆ ಇದೀಗ ಇರಾನ್. ಇಸ್ರೇಲ್ ವಿರುದ್ಧ ಸಮರ ಸಾರ್ತಾ ಇರುವಂಥದ್ದು. ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಪ್ರತಿಕಾರವನ್ನ ತೀರಿಸಿಕೊಳ್ಳದೆ. ಸುಲೈಮಾನಿ ಲಾರಿಂಚಾನಿ ಹತ್ಯೆಗೆ ಇದೀಗ ಕೆರಳಿ ಕೆಂಡವಾಗಿರುವಂಥದ್ದು ಇರಾನ್. ಟೆಲ್ ಅವೀವ್ನ ರೈಲ್ವೆ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಕ್ಷಿಪಣಿ ದಾಳಿಗೆ ಇಬ್ಬರು ನಾಗರಿಕರು ದುರ್ಮರಣವನ್ನು ಹೊಂದಿದ್ದಾರೆ. ಜೆರುಸಲೇಂ ರಾಮತ್ ಗ್ಯಾನ್ ಕೂಡ ಇದೀಗ ಟಾರ್ಗೆಟ್ ಮಾಡಲಾಗಿದೆ. ಕತಾರ್ ಕುವೈತ್ ಮೇಲೆ 10ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿಯನ್ನ ನಡೆಸಲಾಗಿದೆ. ಸೇಡು ಪ್ರತಿಕಾರವನ್ನ ತೀರಿಸಿಕೊಳ್ಳೋದ್ರಲ್ಲಿ ಮುಂದಾಗ್ತಾ ಇರುವಂಥದ್ದು ಇರಾನ್. ಕೆರಳಿ ಕೆಂಡವಾಗಿದೆ. ಕಂಪ್ಲೀಟ್ ಆಗಿ ಯುದ್ಧದ ಭೀತಿಯಲ್ಲಿ ನಾಗರಿಕರಿದ್ದಾರೆ. ಟೆಲ್ ಅವೀವ್ನ ರೈಲ್ವೆ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಕೂಡ. ಎಷ್ಟೋ ಜನರಿಗೆ ಗಂಭೀರ ಗಾಯಗಳಾಗಿ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಮುಕ್ತ ಅಮಾಯಕ ಮಕ್ಕಳು, ಜನರು ಎಲ್ಲರೂ ಕೂಡ ಬಲಿಯಾಗ್ತಾ ಇದ್ದಾರೆ. ಯುದ್ಧದ ಭೀಕರತೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಿಲ್ಲುವಂತಹ ಯಾವುದೇ ಸನ್ನಿವೇಶಗಳು, ಸೂಕ್ಷ್ಮತೆಗಳು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಬಿಕಾಸ್ ದಿನೇ ದಿನೇ ಆ ಸಂಘರ್ಷ, ಯುದ್ಧದ ಸಂಘರ್ಷ ಹೆಚ್ಚಾಗ್ತಾ ಇದೆಯೋ ಹೊರತು ಎಲ್ಲೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಪ್ರತಿಕಾರವನ್ನು ತೀರಿಸ್ಕೊಳ್ಳೋದ್ರಲ್ಲಿ, ಸೇಡನ್ನು ತೀರಿಸ್ಕೊಳ್ಳೋದ್ರಲ್ಲಿ ಮುಂದಾಗ್ತಾ ಇರುವಂಥದ್ದು ಇದೀಗ ಇರಾನ್ ಇಸ್ರೇಲ್ ಮೇಲೆ ಕೆರಳಿ ಕೆಂಡವಾಗಿದೆ. ಲಾರಿಂಚಾನಿ ಸುಲೈಮಾನಿ ಹತ್ಯೆಗೈದ ನಂತರ ಟೆಲ್ ಅವೀವ್ ರೈಲ್ವೆ ಸ್ಟೇಷನ್ ಮೇಲೂ ಅಟ್ಯಾಕ್ ಮಾಡಿರುವಂಥದ್ದು. ಇಬ್ಬರು ನಾಗರಿಕರು ಕೂಡ ದುರ್ಮರಣವನ್ನ ಹೊಂದಿದ್ದಾರೆ. ಯುದ್ಧದ ಎಫೆಕ್ಟ್ ಸಾಕಷ್ಟು ಆಗ್ತಾ ಇದೆ. ಹಾನಿ, ಸಾವು, ನೋವು ಎಲ್ಲವೂ ಕೂಡ ಸಂಭವಿಸ್ತಾ ಇದೆ. ದೊಡ್ಡ ದೊಡ್ಡ ಕಟ್ಟಡಗಳು, ಏರ್ಪೋರ್ಟ್ಸ್ ಮೇಲೆ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಮಿತ್ರ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿ ಹೊಡೆಯಲಾಗ್ತಾ ಇದೆ. ಸರ್ವೋಚ್ಚ ನಾಯಕ ಇದ್ದಂತಹ ಏರ್ಲೈನ್ಸ್ನೇ ಬ್ಲಾಸ್ಟ್ ಮಾಡಿದ್ರು. ಕ್ಷಿಪಣಿ ಮತ್ತು ರಾಕೆಟ್ ಇರುವಂತಹ ಗೋಡೌನ್ಗಳ ಮೇಲೆ ಕಣ್ಣಿಡ್ತಾ ಇದ್ದಾರೆ. ಇಸ್ರೇಲ್ ಅಮೆರಿಕಾದವರು ಕೂಡ ಸುಮ್ಮನಿರ್ತಾ ಇಲ್ಲ. ಕಂಪ್ಲೀಟ್ ಆಗಿ ನಾವು ಅವರ ಬಳಿ ಇರುವಂತಹ ಎಲ್ಲ ಕ್ಷಿಪಣಿ ಮತ್ತು ರಾಕೆಟ್ಗಳನ್ನು ಕೂಡ ಉಡೀಸ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀವಿ. ಇನ್ನು ಮುಂದೆ ಅವರ ಆಟ ಏನೂ ನಡೆಯಲ್ಲ ಅಂತ ಹೇಳ್ಬಿಟ್ಟು ಇವರು ಕೂಡ ಈ ಕಡೆಯಿಂದ ಕಂಟಿನ್ಯೂಸ್ಲಿ ಬಾಂಬ್ ದಾಳಿಯನ್ನು ನಡೆಸ್ತಾನೆ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ ಕೂಡ ಈ ಕಡೆ ಬಿಡದೇನೆ. ಇಸ್ರೇಲ್ ಇರಾನ್ ಯುದ್ಧ ದಿನೇ ದಿನೇ ಪ್ರತಿಕಾರವನ್ನು ತೀರಿಸ್ಕೊಳ್ಳೋ ಒಂದು ಇದರಲ್ಲಿ ಕ್ಷಿಪಣಿ ದಾಳಿಗೆ ಅಮಾಯಕರನ್ನ ಬಲಿಯಾಗಿಸ್ಕೊಳ್ತಾ ಇದೆ. 6 ತಿಂಗಳ ಮಗು ಸಮೇತ ಇಡೀ ಕುಟುಂಬ ನಾಶ ಆಯಿತು. ಅಮೆರಿಕದ ವಾಯುನೆಲೆಗಳನ್ನು ಗುರಿಯಾಗಿಸ್ಕೊಂಡು ಅಟ್ಯಾಕ್ ಮಾಡಲಾಗ್ತಾ ಇದೆ ಇರಾನ್ ಕಡೆಯಿಂದ. ಅಮೆರಿಕ ಮಿತ್ರ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನು ನಡೆಸ್ತಾ ಇದೆ ಇರಾನ್ ಸೇನೆ.